कर्नाटक के मुख्यमंत्री सिद्धारमैया 16 अप्रैल को बीदर का दौरा करेंगे। इस संबंध में बीदर के प्रभारी मंत्री ईश्वर बी खंड्रे और नगर पालिका मंत्री रहीम खान ने नेहरू स्टेडियम में की जा रही सभी व्यवस्थाओं की समीक्षा की। उन्होंने अधिकारियों को मुख्यमंत्री के दौरे को सफल बनाने के लिए हर संभव कदम उठाने के निर्देश दिए हैं। मुख्यमंत्री नेहरू स्टेडियम में जनता को संबोधित भी करेंगे। प्रभारी मंत्री ने जिला प्रशासन को मुख्यमंत्री के दौरे के दौरान सभी आवश्यक प्रोटोकॉल और सुरक्षा व्यवस्था सुनिश्चित करने के निर्देश दिए। इस अवसर पर जिला उपायुक्त, जिला पुलिस अधीक्षक, जिला पंचायत के मुख्य कार्यकारी अधिकारी एवं अन्य वरिष्ठ अधिकारी उपस्थित थे। ಬರುವ 16ನೇ ತಾರೀಕಿಗೆ 4 ಗಂಟೆಗೆ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯಜಿಯವರು ಬೀದರ್ಗೆ ಆಗಮಿಸಲಿದ್ದಾರೆ। ಕರ್ನಾಟಕದ ಕಿರೀಟ ಬೀದರ್ ಈ ಜಿಲ್ಲೆಯಲ್ಲಿ ಹಿಂದೆ ಕೇಂದ್ರ ಸರ್ಕಾರದ ಸಬ್ಸಿಡಿಯಲ್ಲಿ ಉಡಾನ್ ಯೋಜನೆ ಅಡಿಯಲ್ಲಿ ನಾಗರಿಕ ವಿಮಾನಯಾನ 3 ವರ್ಷಗಳವರೆಗೆ ನಡೆಯಿತು। ಹಠಾತ್ ಆಗಿ ವಿಮಾನಯಾನ ಸೇವೆ ಸ್ಥಗಿತಗೊಂಡಿತ್ತು। ನಮ್ಮ ಸರ್ಕಾರ ಬಂದ ಮೇಲೆ, ನಾನು ಮಂತ್ರಿ ಆದ್ಮೇಲೆ, ಸಂಸದರಾದಂತಹ ಮಾನ್ಯ ಸಾಗರ್ ಖಂಡ್ರೆ ಅವರು ಸಂಸದರಾದ ಮೇಲೆ ಅನೇಕ ಸಲ ಅವರು ಹೋಗಿ ಇವತ್ತು ಸಿವಿಲ್ ಏವಿಯೇಷನ್ ಮಂತ್ರಿ ಅವರಿಗೆ ಭೇಟಿ ಮಾಡಿದ್ದಾರೆ। ನಾನು ರಹೀಂ ಖಾನ್ ಕೂಡಿ ಸನ್ಮಾನ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಸಂಬಂಧಪಟ್ಟಂತಹ ಮಂತ್ರಿಗಳಾದಂತಹ ಎಂ ಬಿ ಪಾಟೀಲ್ ಅವರ ಜೊತೆಯಲ್ಲಿ, ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಎಲ್ಲ ಚರ್ಚೆ ಮಾಡಿ ಕೊನೆಗೆ ಕೇಂದ್ರ ಸರ್ಕಾರ ಇವತ್ತು ಇದಕ್ಕೇನು ರಿಯಾಯಿತಿ ಕೊಡ್ತಾ ಇತ್ತು, ಸಹಾಯಧನ ಕೊಡ್ತಾ ಇತ್ತು, ಅದು ಮತ್ತೆ ಪುನಃ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ವತಿಯಿಂದ 14 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಮೀಸಲಿಕ್ಕಿ ನಾವು ಆ ಸಹಾಯಧನ ಕೊಡ್ತೀವಿ ಅಂತ ಹೇಳಿ ನಾವು ಘೋಷಣೆ ಮಾಡಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಇವತ್ತು ಏರ್ಲೈನ್ಸ್ ದವರಿಗೆ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರೆದು ಅದರಲ್ಲಿ ಸ್ಟಾರ್ ಏರ್ಲೈನ್ಸ್ ದವರು ಭಾಗಿಯಾಗಿದ್ರು। ಅವರು ಡಿಸೆಂಬರ್ ಅಲ್ಲೇ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರು। ಇದಕ್ಕೆ ನಾವೆಲ್ಲರೂ ನಮ್ಮ ಜಿಲ್ಲಾಡಳಿತರು ಸೇರಿಸಿಕೊಂಡು ನಾವೆಲ್ಲ ಶ್ರಮ ಪಟ್ಟು ಪ್ರಯತ್ನ ಮಾಡಿದ್ದಕ್ಕಾಗಿ ಇವತ್ತು 15ನೇ ಏಪ್ರಿಲ್ನಿಂದ ನಾಗರಿಕ ವಿಮಾನಯಾನ ಬ್ಯಾಂಗ್ಳೂರ್ ಬೀದರ್, ಬೀದರ್ ಬ್ಯಾಂಗ್ಳೂರು ಒಂದು ಸಮಯನೂ ಅನುಕೂಲ ಮಾಡಿಕೊಂಡು ಪ್ರಾರಂಭ ಆಗ್ತಾ ಇದೆ। 15ಕ್ಕೆ ಪ್ರಾರಂಭ ಆದರೂ ಮಾನ್ಯ ಮುಖ್ಯಮಂತ್ರಿಗಳು 14ನೇ ತಾರೀಕಿಗೆ ಬರ್ತಾ ಇದ್ದಾರೆ। ಹೀಗಾಗಿ 16ನೇ ತಾರೀಕಿಗೆ ಸಾಯಂಕಾಲ 4 ಗಂಟೆಗೆ, 17ನೇ ತಾರೀಕಿಗೆ ಬೆಳಿಗ್ಗೆ ಏನು ಪ್ರಯಾಣಿಕರು ಬೆಂಗಳೂರಿಗೆ ಇವತ್ತು ಪ್ರಯಾಣ ಮಾಡ್ತಾರೆ ಅವರಿಗೆ 5 ಬೋರ್ಡಿಂಗ್ ಕಾರ್ಡ್ ಅಲ್ಲೇ ಆ ಒಂದು ಇನ್ಫೋ ಸ್ಟೇಷನ್ ನಮ್ಮ ಟರ್ಮಿನಲ್ ಏನಿದೆ ಅಲ್ಲಿ ಅವರಿಗೆ ಕೊಟ್ಟು ವಿದ್ಯುಕ್ತವಾಗಿ ಇದಕ್ಕೆ ಚಾಲನೆ ಕೊಡುವಂತದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ। ಹೀಗಾಗಿ ಈ ಒಂದು ವೇದಿಕೆ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಸಚಿವ ಸಂಪುಟದ ಎಲ್ಲಾ ಸದಸ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ।